ಸುಮ್ಮನೆ ಈ ರೀತಿಯಲ್ಲಿ ಮಾತಾಡಬೇಡಿ. ಮಾತಾಡಿ ಬನ್ನಣ್ಣ ಕೊಡ್ತೀನಿ, ಹಾಕೊಂಡು ಬಾ, ಹಾಕೊಂಡು ಕೇಳ್ಬಿಡು ಸರ್. ನಿಮ್ಮ ಅನುಭವಕ್ಕೆ ಆಯ್ತು, ಮುಗಿಸ್ಲಿ, ಪ್ರತಿಪಕ್ಷ ಮುಗಿಸ್ಲಿ. ಅದನ್ನು ಈ ರೀತಿ ಬೇಕಾಗಿದೆಯಾ ನಿಮ್ಗೆ ಸಲಹೆ? ಸರ್ಕಾರ ಇದೆ, ಇನ್ನೊಂದು ಈ ರೀತಿ ಸಲಹೆ ಬೇಕಾಗಿದೆ ಮ್ಯಾನೇಜ್ ಮಾಡಕ್ಕೆ. ಮಂತ್ರಿಗಳು ಉತ್ತರ ಕೊಡ್ತಾರೆ, ಅವಕಾಶ ಹಿರಿತನಕ್ಕಿಂತ ಕೂತ್ಕೊಳ್ಳಿ ಸರ್. ಅಧಿಕಾರಿ ವಿಷಯದಲ್ಲಿ ಒಬ್ಬ ಅಧಿಕಾರಿ ಮಹಾತ್ಮ ಗಾಂಧೀಜಿ ಹೆಸರು ತರ್ತಾನೆ, ದೊಡ್ಡ ದುರಂತ ಬೇಕಾ ಸರ್? ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಫಸ್ಟ್ ರಾಜೀನಾಮೆ ತಗೊಂಡು ನೀವು ಫಸ್ಟ್ ರಾಜೀನಾಮೆ ತಗೊಂಡು ಆಮೇಲೆ ಮಾತಾಡೋದಕ್ಕೆ ಬಿಡಿ. ಫಸ್ಟ್ ರಾಜೀನಾಮೆ ತಗೋಬೇಕು. ಮಹಾತ್ಮ ಗಾಂಧೀಜಿ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಬ್ಬ ಅಧಿಕಾರಿ ಯಾವ ಜಾತಿಯನ್ನ ನಾವು ಪ್ರಸ್ತಾವ ಮಾಡಬಾರ್ದಾಯ್ತು ಆ ಜಾತಿಯನ್ನ ಶುರು ಮಾಡ್ತಾರೆ. ಅವನು ಕೇಳ್ತಾನೆ, ನಾಗಶಯನ, ಅವನು ಕಮಿಷನರು, ಜಾಯಿಂಟ್ ಕಮಿಷನರು, ಡಿಸಿ ಎಕ್ಸೈಸ್ ಮಂಡ್ಯ, ಎಕ್ಸೈಸ್ ಡಿಸಿ ಅಂದ್ರೆ ಸಾರಿ, ಅವನ ಲೆವೆಲ್ನೇ ಕಡಿಮೆ ಮಾಡ್ಬಿಟ್ಟೆ. ಕಳ್ಳನಿಗೂ ಒಂದು ಲೆವೆಲ್ ಇರ್ತೈತೆ ಅಂತ ನನ್ಗೆ ಗೊತ್ತಿರಲಿಲ್ಲ, ಅವನ ಲೆವೆಲ್ಲೇ ಕಡಿಮೆ ಮಾಡ್ಬಿಟ್ಟೆ ಕಳ್ಳಂದು. ಅವನು ಡಿಸಿ ಅವನಿಗೆ ಪ್ರಶ್ನೆ ಕೇಳ್ತಾನೆ ಫೋನಲ್ಲಿ, ರೆಕಾರ್ಡಲ್ಲಿ ಇರೋದು, ನೀವು JDS ಕಾರ್ಯಕರ್ತನ ಅಂತಾನೆ. ಅರ್ಜಿದಾರ, ಕಾರ್ಯಕರ್ತನೇನು ಅಲ್ಲ ಸರ್, ನಾರ್ಮಲ್ ವೋಟರ್ಸ್ ಅಷ್ಟೇ, ಕಾರ್ಯಕರ್ತ ಏನ್ ಸರ್ ಅಂತಾನೆ. ಮತ್ತೆ ನಾಗಶಯನ, ನಾನು ಆ ಕಡೆ ನೋಡಲ್ ಬಿಡಿ, ಈ ಕಡೆ ನೋಡಿ ಮಾತಾಡ್ತೀನಿ. ಮತ್ತೆ ನಾಗಶಯನ DC, ಮತ್ತೆ ಹಂಗೆ ಪ್ರತಿಬಿಂಬಿಸಿಬಿಟ್ಟಿದ್ದಾರಲ್ಲ ನಿಮ್ಮನ್ನು, JDS ಕಾರ್ಯಕರ್ತ ಅಂತೆ. ನಾಗಶಯನ DC, ನೀವು ಹೋಗಿ ಮಿನಿಸ್ಟರ್ ಸಾಹೇಬರನ್ನು ಒಮ್ಮೆ ಭೇಟಿ ಮಾಡಿ, ಇವಾಗ ತಪ್ಪೇನು? ಆಗ ಜಿಲ್ಲಾ ಮುಖ್ಯಸ್ಥರು ಅವರು ಅಲ್ವಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಬಗ್ಗೆ. ಸಾರ್ವಜನಿಕರು ಮತ್ತು ಅಧಿಕಾರಿಗಳ ಮಧ್ಯೆ ಸಂಪರ್ಕ ಸೇತುವೆಗಾಗಿ ಅವರು ಕೆಲಸಗಳು ಮಾಡಿಸಿಕೊಳ್ಳುತ್ತಾರೆ. ನೀವು ಒಂದ್ಸಲ ಹೋಗಿ ಅವರಿಗೆ ಮನದಟ್ಟು ಮಾಡಿ, ನಾವು JDS ಕಾರ್ಯಕರ್ತರಲ್ಲ, ನಾನು ನಾರ್ಮಲ್ ವೋಟರು, ಯಾವುದೇ ಪೊಲಿಟಿಕಲ್ ಐಡಿಯಾಲಜಿ ಇಲ್ಲ ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ. ಸರ್, ಅರ್ಜಿದಾರ, ನಾನು ಒಂದ್ಸಲ ಇಶ್ಯೂ ಆಗಿ ಚಲುವರಾಯಸ್ವಾಮಿಯವ್ರನ್ನ ಭೇಟಿ ಮಾಡಿ ಮಾತಾಡಿದ್ದೀನಿ, ಅವರು ಹೇಳಿದ್ದಾರೆ ಮಾಡಿಕೊಡಿ ಅಂತೇಳಿ. ನಾಗಶಯನ, ಆಯ್ತಪ್ಪ, ಈಗ ನೀವ್ಯಾರು ಒಕ್ಕಲಿಗರ? ಅರ್ಜಿದಾರ, ಸರ್ ಒಕ್ಕಲಿಗ ಗೌಡ್ರು, ಅಡಿಷನಲ್ ಮಾಡ್ಕೊಂಡ ಅವು ಗೌಡ ಅಂದ್ರೆ ಒಕ್ಕಲಿಗ ಗೌಡ, ಅಡಿಷನಲ್ ಮಾಡ್ಕೊಂಡ ನಾವು ಒಕ್ಕಲಿಗ ಗೌಡ್ರ. DC, ಈಗ ನಿಮ್ಮೂರಲ್ಲಿ ಕುರುಬರು ಯಾರು ಇಲ್ವಾ? DC, ನಿಮ್ಮೂರಲ್ಲಿ ಕುರುಬರು ಯಾರು ಇಲ್ವಾ? ಸರ್ ನಮ್ಮೂರಲ್ಲಿ ಎಲ್ಲಾರ್ದು ಕುರುಬರ್ದೆಲ್ಲ ಸೈನ್ ಮಾಡಿಸ್ಕೊಟ್ಬಿಡ್ತೀನಿ ಸರ್ ಅಂತ. ನಾಗಶಯನ ಬೈತಾನ ಅವನಿಗೆ, ಸೈನ್ ಬೇಡ ಕಣ್ರಿ, ಸೈನ್ ಏನ್ ಮಾಡ್ತೀಯ? ನಿಮ್ಮೂರಲ್ಲಿ ಯಾರು ಕುರುಬರುಗಳಿರ್ತಾರೋ ಅವರ ಮುಖಂಡರನ್ನು ಕರೆದುಕೊಂಡು ದೊಡ್ಡವರು, ಅದೇ ಅವಾಗ ಹೇಳಿದ್ನಲ್ಲ ಮುಖ್ಯಮಂತ್ರಿಗಳು ಅಥವಾ ಅವರ ಮಗ ಚಿಕ್ಕವರು ಹತ್ರ ಹೋಗಿ, ಹೆಸರು ಹೇಳಲ್ಲ ಬೇಡ, ಹೆಸರು ಪ್ರಸ್ತಾಪ ಮಾಡಿದಾರಣ್ಣ, ಡಾಕ್ಟರ್ ಯತೀಂದ್ರ ಹತ್ರ ಹೋಗಿ ಮಾಡಿಸಿ ಅಂತ ಫೋನ್ ಮಾಡಿಸಿ ಅಂತ ಹೇಳ್ತಾರೆ. ಮತ್ತೆ ಅರ್ಜಿದಾರ, ಚಲುವರಾಯಸ್ವಾಮಿ ಹತ್ರ ಹೋಗ್ಬೇಕಾ ಸರ್? ಎಲ್ಲ ಚೆಲುವಣ್ಣ, ಇಲ್ಲ ಬಾಲಣ್ಣ ಇದೆಯಲ್ಲಪ್ಪ ಮಾತಾಡಿ, ಏನ್ ಬೈಯಲ್ಲ. ಚಲುವರಾಯಸ್ವಾಮಿ ಹತ್ರ ಹೋಗಿ ತಿರ್ಗಾ ಬುದ್ಧಿವಾದ ಹೇಳ್ತಾನೆ ಅವನು DC. ಚಲುವಸ್ವಾಮಿ ಹತ್ರ ಒಂದು ಒಕ್ಕಲಿಗರ ಗ್ಯಾಂಗ್ ಇದೆ, ಕರ್ಕೊಂಡು ಹೋಗ್ಬೇಕು ನೀನು, ಒಕ್ಕಲಿಗರ ಗ್ಯಾಂಗ್ ಹೋಗು. ಸಿದ್ದರಾಮಯ್ಯನ ಹತ್ರ ಕುರುಬರ್ ಗ್ಯಾಂಗ್ ಹೋಗು, ಕರ್ಕೊಂಡು ಹೋಗು. ಅವ್ರ ಕಡೆಯಿಂದ ಹೇಳಿಸಿ ಆಗುತ್ತೆ, ಯಾಕೆ ಆಗಲ್ಲ? ಅದೊಂದು ನಾನು ಹೇಳಿದಂಗೆ ಸಿದ್ದರಾಮಯ್ಯನವರು ಚಲುವರಾಯಸ್ವಾಮಿ ಹತ್ರ ಒಂದು ಹೇಳಿಸಿದ್ರೆ ಇವೆಲ್ಲನೂ ಕೂಡ ಮಾಡಿಕೊಡ್ತೀನಿ.
ಇದು ಆಡಿಯೋದಲ್ಲಿ ಇರೋವಂಥದ್ದು ಅಧ್ಯಕ್ಷ. ಅಂದರೆ ಒಬ್ಬ ಅಧಿಕಾರಿ ಅವನ ಕೆಲಸ ಏನು ಸರ್? ಅವನ ಕೆಲಸ ಏನು? ಸರ್ಕಾರದ ಕೆಲಸ ಮಾಡಬೇಕು. ಬೋರ್ಡ್ ಬೇರೆ ಹಾಕಿದ್ದೀರಿ, ಸರ್ಕಾರ ಕೆಲಸ ದೇವ್ರ ಕೆಲಸ. ಈ DC ಜಾತಿ ಕೆಲಸ, ಸರ್ಕಾರದ ಕೆಲಸ ದೇವ್ರ ಕೆಲಸ, ಇವನು ಜಾತಿ ಕೆಲಸ ಮಾಡ್ತಾನೆ. ಅಂದ್ರೆ ಈ ಸರ್ಕಾರ ಜಾತಿ ಮೇಲೆ ವೈನ್ ಸ್ಟೋರು ಬಾರ್ಗಳು ಹಂಚ್ತಾ ಇದೆಯಾ? ಆಡಳಿತ ಮಾಡ್ತಾ ಇದೆಯಾ? ಒಕ್ಕಲಿಗರು, ಕುರುಬರು, ಲಿಂಗಾಯತರು, ದಲಿತರು, ಗಾಂಧಿ ಹೆಸರಲ್ಲ, ಹಣ ತಗೊಳಕ್ಕೆ ಗಾಂಧೀಜಿ ಆಣೆ ಮಾಡ್ತಾರೆ. ಹಣ ತಗೊಳಕ್ಕೆ ಅವ್ರ ಅಪ್ಪ ಅಮ್ಮನ ಮೇಲೆ ಮಾಡಲಿ ಆಣೆ, ಅವ್ರ ಅಪ್ಪ ಅಮ್ಮ ಯಾರ ಮೇಲೆ ಮಾಡ್ಕೊಂಡ್ಲಿ, ಹೋಗಿ ಗಾಂಧೀಜಿ ಅಂತಂದು ಅವ್ರ ಮೇಲೆ ಆಣೆ ಮಾಡ್ತಾರಲ್ಲ. ಅಂದರೆ ನಮ್ಮಲ್ಲಿ ಯಾರೋ ಕುಲವೆಂದು ಒಡೆದಾಡಬೇಡಿ ಅಂತ ಕನಕದಾಸರು, ಕನಕದಾಸರು ಕುಲವೆಂದು ಒಡೆದಾಡಬೇಡಿ, ಇಲ್ಲಿ ಕುರುಬನ್ ಕರ್ಕೊಂಡೋಗಿ ಅಂತ. ಅಲ್ಲ ಸರ್, ಅವ್ನು ಎಕ್ಸೈಸ್ DC ಯಾವ ಕ್ಯಾಸ್ಟ್ ಅದ ಹೇಳಲಿಲ್ಲ. ಎಕ್ಸೈಸ್ DC ಯಾವ ಕ್ಯಾಸ್ಟ್ ಅಂತ ಗೊತ್ತಾಗ್ಲಿಲ್ಲ. ಯಾರು ಕಾಸು ಇಸ್ಕೊಂಡು ಹಾಕಿದ್ರು ಅವ್ರನ್ನ ಕೇಳಪ್ಪ. ನಾನಂತೂ ಟ್ರಾನ್ಸ್ಫರ್ ಲೆಟರ್ ಕೊಟ್ಟಿಲ್ಲ. ಅಲ್ಲ, ಇಷ್ಟೊಂದು ಹೇಳ್ತಾ ಇದ್ರೆ ಟ್ರಾನ್ಸ್ಫರ್ ಲೆಟರ್ ಕೊಟ್ಟಿಲ್ಲ, ನಾನು ಗೊತ್ತಿಲ್ಲ. ಯಾರನ್ನ ಇದ್ಕೊಂಡಿ, ನನ್ಗೇನು, ನಾನು ಆ ಜಾತಿದ್ ಹೇಳಿಲ್ಲ. ಅವ್ನು ಹೇಳಿರೋದು ಅದು ಗೊತ್ತಾಗ್ಲಿ ಸದನಕ್ಕೆ ಅಂತ. ಕುರುಬರು ಬಂದ್ರು, ಒಕ್ಕಲಿಗರು ಬಂದ್ರು, ಅವನು ಯಾವ್ದೋ ಒಂದು ಗೊತ್ತಾಗ್ಬಿಡ್ಲಿ ಅಂತ ಅಷ್ಟೇ. ಇದರಲ್ಲಿ ಸರ್ಕಾರ ಒಂದು ಸರ್ಕಸ್ ಕಂಪನಿ ತರ ಕೆಲಸ ಮಾಡ್ಬೇಕು. ಸರ್ಕಸ್ ಕಂಪನಿ ಸರ್ಕಾರ ಒಂದು ಗೌರವ ಇದೆ, ಅದಕ್ಕಾದ್ರೂ ಒಂದು ಗೌರವ ಇದೆ. ಇದು ಅದಕ್ಕಿಂತ ಕೆಟ್ಟದಾಗಿ ಮಾತಾಡಿರೋದು ಇವೆಲ್ಲನೂ ಕೂಡ ಇದೆ. ಇಷ್ಟು ನಾನು ಅದರ ಬಗ್ಗೆ ನಾನು ಹೇಳಿದ್ದೀನಿ ಅಧ್ಯಕ್ಷರೇ. ಅವರು ಮತ್ತೆ ಮುಂದಕ್ಕೆ ಇನ್ನೂ ಜಾಸ್ತಿ ಇದೆ. ಲೈನ್ ಓದ್ತೀನಿ. ಎಣ್ಣೆ ಅಂಗಡಿಗೆ ಹೋಗ್ಬಿಟ್ರೆ ಇಂಥ 50 ವಿಡಿಯೋ ತರ್ಬೋದು. ಹೌದಾ? ಆಡಿಯೋ ವಿಡಿಯೋನು ತರ್ಬೋದು, ಆಡಿಯೋನು ತರ್ಬೋದು. ಮಾತಾಡ್ತಿರ್ತಾರೆ ಕುಡ್ದು. ಏನ್ ಮಾಡೋದು? ನಿಮ್ದು 2.5 ವರ್ಷ ಸರ್ಕಾರದ ಎಣ್ಣೆ ಅಂಗಡಿ ಅಂಗಡಿಯಲ್ಲಿ ಹೊಡಿತಾ ಇದ್ನ DC ಮಾತಾಡ್ತಾರೆ. ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಮಾತಾಡ್ತಾರೆ. ನಿಮ್ಮ DC ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ನ ಮತ್ತೆ ಇದೆಲ್ಲ ಡೈರೆಕ್ಟ್ ಆಗಿ ದುಡ್ಡು ಹೊಡೆದದ್ದು ಕೊಟ್ಟು ಹೊರಕ್ ಹೋಗಿ ಅಂತ ಹೇಳಿ ಅದು ಬಿಟ್ಟು ಈ ವಿಡಿಯೋ ಎಲ್ಲಾ ಕಾಲ ಎಲ್ಲಾ ಇದ್ರಲ್ಲೂ ಎಣ್ಣೆ ಅಂಗಡಿ ಹೋದ್ರೆ ಮಾತಾಡ್ತಲ್ಲ ಎಣ್ಣೆ ಇದೆಲ್ಲ ಏನು ಇದೆಲ್ಲ ದಾಖಲಾತಿ. ನಾವೇನು ತಿಮ್ಮಾಪುರರು ಕಂಠ ಇಸ್ಕೊತಿರೋದೆಲ್ಲ ಸಿಕ್ಕಿಬಿಡಿತೆ ಅಂತ ತಿಳ್ಕೊಂಡಿದ್ದು. ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನ್ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ. ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವ್ ಇವೆಲ್ಲಾನು ಯಾವನ ಆರ್ದನ್ ಮಂದಿ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ. ಎಲ್ಲಿ ಬೇಕಾದ್ರೂ ಯಾರು ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಅವಾಗ ಕೆಂಪಣ್ಣ ಸರಿ ಇತ್ತು, ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾಕಾಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ DC ಎಣ್ಣೆ ಅಂಗಡಿ ಕೊಬ್ಬರಿ ಅಲ್ಲ ಇದ್ರೆ ಹೇಳಿ. ಕಪ್ಪಿನ ಬಗ್ಗೆ ಎಲ್ಲ ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಆಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ, ನಿಮ್ದೇನ ಕೇಸ್ ಗೊತ್ತಲ್ಲ ನನಗೆ. ನಾನ್ ಹೇಳಿದ್ದವ್ರು
ಆಡಿಯೋಗಳನ್ನ ಹೇಳಿದ್ದು ನಿಮ್ಗೆ ಕೇಸ್ ಅಂತ ಏನಾರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡಬೇಡಿ. ಆಯ್ತು ಮಾತಾಡೋಣ. ಅಲ್ಲಂ ಪ್ರಭುಗಳು ಏನೋ ಮಾತಾಡ್ತಿರ್ತಾರೆ. ಆಯ್ತು, ಹೇಳ್ರಿ ನಿಮ್ಮ ಫ್ರೆಂಡ್ ಅವರು ಹೇಳ್ರಿ. ಮೈಕ್ ಹಾಕ್ತೊಳ್ರಿ. ಆರ್ ಅಶೋಕ್ ಅಣ್ಣವರು ಪಿ ಎ ವಿರುದ್ಧ ಲಂಚ ಕೇಳಿದ ಆರೋಪ, ಅವ್ರದ್ದು ವಿಡಿಯೋ ಇದೆ. ಇನ್ನೊಂದು, ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಹಣ ಆಡಿಯೋ ವೈರಲ್ ಅಬಕಾರಿ ಸಚಿವರ ವಿರುದ್ಧ ಎಸಿಬಿಗೆ ದೂರು. ಅಧ್ಯಕ್ಷರೇ, ಹಿಂದೆ ಸರ್ಕಾರದಿದ್ದಾಗ ಇವೆಲ್ಲ ಆಗಿರ್ತಕ್ಕಂಥ ಪ್ರತಿ ಇಲಾಖೆ ನೌಕರರಿಂದ ಹಣ ವಸೂಲಿ. ಉತ್ತರ ಪಾಟೀಲ್ ಕೃಷಿ ಮಂತ್ರಿ ಇದ್ದಾಗ ಸರ್, ಈಗ ಇದೇನು ಹೊಸದಾಗಿ ಅವರು ಸಮರ್ಥನೆ ಮಾಡ್ಲಿ, ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಕೊಪ್ಪಳ ಅಬಕಾರಿ ಸಾಕ್ಷ್ಯಾಧಾರ ಸಹಿತ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಎತ್ತಿದ್ದೀರಲ್ರಿ. ಸರ್ಕಾರ ಯಾವ್ದಾರು ಇರಲಿ, ಈ ರೀತಿ ಮಾಡುವಂತದ್ದು ಹೇಳ್ತಾ ಇದ್ರಿ. ಶಾಸಕರಿಗೆ ಶೋಭೆ ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ. ಈ ರೀತಿ ಸಮರ್ಥನೆ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ? ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಕನಿಷ್ಠ ಸುಮ್ಮನೆ ಕೂತ್ರಾರು ಸೌಜನ್ಯ. ಈಗ ಗೌಡ್ರ ಅಲ್ಲಂಪ್ರಭು ಅವರ ಸಾಕು ಚರ್ಚೆ ಸಾಕು. ಮುಂದಕ್ಕೆ ಯಾರು ಆಗಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಹಳ ಅಪ್ಪಟ, ಯಾವುದೇ ಕಪ್ಪು ಚುಕ್ಕಿಲ್ಲದೆ ಮುಖ್ಯಮಂತ್ರಿ ಸ್ಥಾನ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಸುಳ್ಳು ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಮೂಢ ಹಗರಣ, ವಾಲ್ಮೀಕಿ ಹಗರಣ ಎಲ್ಲ ಇರೋದಕ್ಕೆ ಸರ್ಕಾರ ಅಲ್ರಿ. ಮಾನ್ಯ ಸಭಾಧ್ಯಕ್ಷರ, ನೀವು ಸರಿಯಾಗಿ ಪ್ರತಿಪಕ್ಷ ಅದಕ್ಕೆ ಮೂಡದ ಈ ರಾಜ್ಯದ ಅರ್ಧ ಗಂಟೆಯಲ್ಲಿ ಬಡವರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ, ಸಂಪೂರ್ಣ ಪಾರದರ್ಶಕವಾಗಿ ಆಡಳಿತ ನಡೆಸತಕ್ಕಂಥ ಮುಖ್ಯಮಂತ್ರಿ. ಸೈಟ್ ಯಾಕೆ ಹಿಂದೆ ಮರ್ಯಾದೆ ಇರಬೇಕು ಅಂತ ಸರ್ಕಾರ ನಡೆಸಬೇಕಾದ್ರೆ 7 ಕೋಟಿ ಜನಗಳು ಯಾವುದೇ ಒಂದು ಹಗರಣ ಇಲ್ಲದೆ ಆಯ್ತು. ಸರ್ಕಾರ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಾಮಾಣಿಕರು ಅಂತ ಹೇಳ್ತಾರೆ. ನಾನು ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ನೀವು ಕುಂದ್ರಿ. ನನ್ನ ಜೀವನದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಅರ್ಧ ಗಂಟೆಯಲ್ಲಿ ಬಡವರ ಸಾಲ ಮನ್ನಾ ನಾಯಕರು ಮಾತಾಡುವಾಗ ಸುಮ್ಮನೆ ಆರೋಪ ಮಾಡಿದ್ರೆ ವೈಯಕ್ತಿಕ ಏನು ನಾನು ಅಲ್ಲಮ ಪ್ರಭು ಆಗಲಿ ಇನ್ನೊಬ್ಬ ಪ್ರಭು ಆಗಲಿ ನಾನೇನು ಹೇಳಿಲ್ಲ. ಅವ್ರು ಯಾವುದೋ ನನ್ನ PA ಅಂತ ಹೇಳ್ಬಿಟ್ಟು ಮಾಡವ್ರೆ. ಅದೆಲ್ಲ ಅವಾಗೆ ಅವರು ಹಳೆಯದದು. ಅದೆಲ್ಲ ಕೋರ್ಟ್, ನಾನು ಹೇಳ್ತೀನಿ, ಕೋರ್ಟ್ಗೆ ಹೋಗಿ ಯಾರು ಆಪಾದನೆ ಮಾಡಿದ್ನೋ ಅವನ್ ಜೈಲಿಗೆ ಹಾಕಿದ್ರು. ಅವನ್ ಜೈಲಲ್ಲಿ ಅವನೇ ತರ್ಸ್ಕೊಂಡು ಬೇಕಾದ್ರೆ ಯಾರು ಲಂಚ ಕೇಳ್ದ ಅಂತ ಆಪಾದನೆ ಮಾಡಿದ್ನೋ ಅವನ್ ಜೈಲಲ್ಲಿ ಬೇಕಾದ ಡಾಕ್ಯುಮೆಂಟು ಕೊಡ್ತೀನಿ. ಅದೇ ಈಗ ನಾವು ಅಬಕಾರಿದು ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ನಿಮ್ಗೆ ದಾಖಲೆ ಬೇಕಾದ್ರೆ ಕೊಡ್ತೀನಿ. ಹಂಗೆ ಇವರು ಕೂಡ ಯಾರು ಕಂಪ್ಲೇಂಟ್ ಮಾಡಿದ್ರಲ್ಲ ಅವ್ರ ಜೈಲಿಗೆ ಹಾಕ್ಸ್ಬಿಡಿ, ಮುಗ್ದೋಯ್ತು. ಹಾಕಿ. ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಯಾವ್ದು ಹೇಳ್ತಾ ಇದ್ದೀನಿ ಅದಕ್ಕೆ ಉಚ್ಚ ನ್ಯಾಯಾಲಯದ ಆದೇಶನೂ ಇದೆ. 11 ವಾರದೊಳಗಡೆ ಮಾಡಿಕೊಡ್ಬೇಕು ಅಂತ ಆದೇಶನೂ ಇದ್ರು ಕೂಡ ಆದೇಶವನ್ನು ಗಾಳಿಗೆ ತೂರಿ ಲಂಚ ಅಂದರೆ ಕೋರ್ಟ್ ಆದೇಶ ಇದ್ರೂ ಇದನ್ನು 11 ವಾರದಲ್ಲಿ ಕ್ರಮ ತೆಗೆದುಕೊಳ್ಳಿ ಅಂತ ಇದ್ರೂ ಕೂಡ ಆ ಕೋರ್ಟ್ಗಾದರೂ ಗೌರವ ಕೊಡಬೇಕಾಯ್ತು, ಆ ನ್ಯಾಯಾಲಯಕ್ಕಾದರೂ ಗೌರವ ಕೊಡಬೇಕಾಯ್ತು. ನ್ಯಾಯಾಲಯಕ್ಕೂ ಗೌರವ ಇಲ್ಲ. ಅವನ ಮೇಲೆ ಲಂಚದ ಬೇಡಿಕೆಯನ್ನು ಇಟ್ಟಿರೋದನ್ನು ನಾವು ನೋಡಿದ್ದೀರಿ. ಇಲ್ಲಿ ಅವರು ಮತ್ತೊಬ್ಬ ಹೇಳ್ತಾನೆ, ನಾಗೇಶಯ್ಯನವರು, ಇವರು ಅಲ್ಲಪ್ಪ ಕೇಳು, ಇಲ್ಲಿ ನಿನಗೆ ಒಳ್ಳೆಯದು ಮಾಡೋಣ, ಕಾನೂನು ಪ್ರಕಾರ ಏನಿದೆ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಅದನ್ನು ಮಾಡೋಣ. ಅಷ್ಟು ಜನ ಇದ್ದಾಗ ನೀನು ಹಿಂಗೆ ಮಾಡ್ತೀಯ ಅಂದರೆ ಹೆಂಗಪ್ಪ? ಏನು ಕೋರ್ಟ್ ಆದೇಶ ಮಾಡಿದೆ, ನಮಗೆ ಸ್ವಲ್ಪ ಟೈಮ್ ಕೊಡಪ್ಪ. ಕೋರ್ಟ್ ಆದೇಶ ಮಾಡಿದೆ, ಟೈಮ್ ಕೊಡಪ್ಪ. ಸರ್ಕಾರದಲ್ಲಿದ್ದೇವೆ, ನಮ್ಮ ಪರವಾಗಿ ಕೋರ್ಟ್ ಆದೇಶ. ನಾನು ಯಾರಿಗೂ ಏನು ಹೇಳಬೇಕು, ಯಾರಿಗೇನು ಹೇಳಬೇಕು, ಈ ಫೈಲ್ ಹೆಂಗೆ ನೋಡಿ ಮಾಡಬೇಕು ಅದನ್ನು ಐಡಿಯಾ ಮಾಡ್ತೀನಿ. ಸಡನ್ನಾಗಿ ಏಕಾಏಕಿ ಮಾಡಿಬಿಟ್ರೆ ಎಲ್ಲರಿಗೂ ಡೌಟ್ ಬರ್ತೈತೆ. ಅದರಿಂದ ನೀನು ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿ ಅವನಿಗೆ ಹೇಳಿರೋದನ್ನು ಕೂಡ ಇಲ್ಲಿ
ಸ್ಪಷ್ಟವಾಗಿ ಕಾಣ್ತಾ ಇದೆ ಅಧ್ಯಕ್ಷರೇ.